ಎಲ್ಲ ಒಂದು KCT ಸ್ಟೂಡೆಂಟ್ಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿ ಬಹಳ ದಿನ ಆಗ್ತಾ ಬಂತು. ಇನ್ನೇನು ಲಾಸ್ಟ್ ಡೇಟ್ ಮುಗಿತಾ ಬರ್ತಾ ಇದೆ. ಸೊ ಹಂಗಾಗಿ ಬೇಗನೆ ಚಾಯ್ಸ್ ಎಂಟ್ರಿ ಮಾಡ್ಕೋರಿ. ಯಾಕಂತಂದ್ರೆ ಮಂಡೇ ಲಾಸ್ಟ್ ಡೇಟ್ ಇರೋ ಕಾರಣ. ಸೊ ಅಂದ್ರೆ ಯಾರಿಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಸೊ ಡೇಟ್ ಎಕ್ಸ್ಟೆಂಡೆಡ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಗ್ರಿಕಲ್ಚರ್, ವೆಟರ್ನರಿ ಅಂಡ್ BPT, BPO ಮತ್ತು AHS ಮತ್ತು BS ನರ್ಸಿಂಗ್ ದವ್ರಿಗೆ ಟೈಮ್ ಇದೆ ಆಯ್ತಾ. ಸೊ ಅಡ್ಮಿಷನ್ಗೆ ಲಾಸ್ಟ್ ಡೇಟ್ ಕೂಡ ಇನ್ನೂ ಕೂಡ ಟೈಮ್ ಇದೆ. ಸೊ ವರಿ ಮಾಡ್ಕೋಬೇಡಿ. ಬಟ್ ಚಾಯ್ಸ್ ಎಂಟ್ರಿ ಇನ್ನೂ ಕೂಡ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ. ವಿತ್ ಪೇಮೆಂಟ್ ಕೂಡ ಮಾಡ್ತೇನೆ ಅಂತ ಇದೇ ವಿಡಿಯೋದಲ್ಲಿ. ಸರಿ, ಚಾಯ್ಸ್ 2 ಕೊಟ್ಟವ್ರಿಗೆ ನಾ ಪದೇ ಹೇಳಲ್ಲ. ಯಾಕಂದ್ರೆ ಚಾಯ್ಸ್ 2 ಕೊಡೋರಿಗೆ ಇನ್ನು ಕೂಡ ಬೇಕಾದ್ರೆ ಒಂದು ಸಪರೇಟ್ ವಿಡಿಯೋನೇ ಮಾಡ್ತೀನಿ ನಾನು ಬೇಕಾದ್ರೆ. ಬಟ್ ಚಾಯ್ಸ್ 2 ಕೊಡೋರಿಗೆ ನೀವು ಯಾವುದೇ ರೀತಿ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ಚಾಯ್ಸ್ 2 ಕೊಡಿ, ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತಾರ. ಹೋಲ್ಡ್ ಅಲ್ಲಿ ಇರುತ್ತೆ ಅಷ್ಟೇ. ಇಷ್ಟು ಮಾತ್ರ ಇನ್ಫಾರ್ಮೇಶನ್ ಹೇಳ್ತೀನಿ. ಯಾವುದೇ ರೀತಿ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರಲ್ಲ ಚಾಯ್ಸ್ 2 ಕೊಡೋರಿಗೆ. ಸರಿ, ಈಗ ಚಾಯ್ಸ್ 1 ಕೊಟ್ಟು ಮತ್ತೆ ಏನೆಲ್ಲ ಪ್ರೊಸೆಸ್ ಮಾಡಬೇಕು ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ. ಯಾಕಂದ್ರೆ ಚಾಯ್ಸ್ ಎಂಟ್ರಿ ಕೊಡುವಾಗ ನಿಮಗೆ ಕೆಲವೊಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಎಂಟರ್ ಚಾಯ್ಸ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಚಾಯ್ಸ್ 4 ಚಾಯ್ಸ್ಗಳು ಬರ್ತವೆ. ನಿಮಗೆ 4 ಚಾಯ್ಸ್ ಅಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಎಂಟ್ರಿ ಮಾಡ್ಕೊಂತೀರಾ. ನಾನೀಗ ಫಾರ್ ಎಕ್ಸಾಂಪಲ್ ಈ ಚಾಯ್ಸ್ 1 ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟಿನಿ. ಸಬ್ಮಿಟ್ ಕೊಡುವಾಗಲೂ ಕೂಡ ಕನ್ಫರ್ಮೇಶನ್ ಕೇಳ್ತದೆ. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಎಲ್ಲಾನು ಕೂಡ ಕೊಡ್ಕೊಂಡಿದ್ದೀನಿ. ಈಗ ಮತ್ತೆ ಚೇಂಜ್ ಮಾಡ್ತೀರಂತಂದ್ರೆ ಚೇಂಜ್ ಚಾಯ್ಸ್ ಅಂತ ಇದೆ, ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಬಿಫೋರ್ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆಕ್ಕೆ ನೀವು ಚಾಯ್ಸ್ ಎಂಟ್ರಿ ಎಷ್ಟು ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಬಟ್ ಪೇಮೆಂಟ್ ಆದ್ಮೇಲೆ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ನೆಕ್ಸ್ಟ್ ನಾನು ಈಗ ಚಾಯ್ಸ್ ಎಂಟ್ರಿ ಮಾಡಿದ್ದೀನಿ. ಓಕೆ, ಇಲ್ಲಿ ನಿಮಗೆ ಪೇಮೆಂಟ್ ಪ್ರೊಸೆಸ್ ಕೇಳ್ತದ. 750 ರೂಪಾಯಿ ಕೊಟ್ಟು ನೀನು ಈಗ ಆಪ್ಷನ್ ಎಂಟ್ರಿ ಮಾಡಿದ್ಯಪ್ಪ. ಈ 33,320 ರೂಪಾಯಿ ಹಾಕ್ಬಿಟ್ಟು ಏನಪ್ಪಾ ಅಂತಂದ್ರೆ ನೀನು ಪೇಮೆಂಟ್ ಮಾಡು ಅಂತ ಹೇಳ್ತದೆ. ಸೊ ನಾನು ನಿಮ್ದೆ ಪ್ರಿವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಯಾವಾಗಲೇ ಚಲನ್ ಡೌನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದೆ. ಈಗ ಆನ್ಲೈನ್ ಪೇಮೆಂಟ್ ಮಾಡುವಂತ ಹೇಳಿದ ಸ್ಟೆಪ್ಸ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪೇ ಆನ್ಲೈನ್ ಅಂತ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಕಾಣಿಸ್ತಿರ್ಬೋದು ಪೇ ಆನ್ಲೈನ್ ಅಂತಂದು. ಈಗ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಪೇ ಆನ್ಲೈನ್ ಮೇಲೆ ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡ್ಕೊಂಡಾಗ ನಮ್ಗೆ ಆಟೋಮೆಟಿಕ್ ಆಗಿ ಈ ರೀತಿ ಪೇಮೆಂಟ್ ಮಾಡ್ಲಿಕ್ಕೆ ಕೇಳ್ತದೆ. ಆಪ್ಷನ್ಸ್ಗಳು ಬಹಳಷ್ಟು ತೋರಿಸ್ತದ. ಸೊ ನಾನು ಆದಷ್ಟು ಏನ್ ಮಾಡ್ತೇನೆ ಅಂತಂದ್ರೆ ನಾನು UPI ನ ಬಳಸ್ತೇನೆ. UPI ಮೀನ್ಸ್ ನಮ್ಮ ಫೋನ್ ಪೇ ಆರ್ ಗೂಗಲ್ ಪೇ ಅಥವಾ Paytm ಅಥವಾ ನಿಮ್ಗೆ ಯಾವ್ದಾದ್ರು ಓಕೆ, ನಿಮ್ಗೆ ಯಾವ್ದು UPI ಅನುಕೂಲ ಆಗುತ್ತೋ ನೀವು ಅದನ್ನ ಮಾಡ್ಕೋಬಹುದು. ಸೊ ಸದ್ಯಕ್ಕೆ ಈಗ ನನ್ನ ಫೋನ್ ಪೇ ಎಲ್ಲರೂ ಕೂಡ ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ಹಂಗಾಗಿ ನಾನು ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಸೇಮ್ ಯಾವುದೇ ರೀತಿ ಟ್ಯಾಕ್ಸ್ ಏನು ಕೂಡ ಚಾರ್ಜ್ ಹಾಕೊಂಡಿಲ್ಲ. 32,320 ರೂಪಾಯಿ ಇದೆ ಆಯ್ತಾ. ಸೊ ಕಂಟಿನ್ಯೂ ಟು ಪೇ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಅದು ರೀಡೈರೆಕ್ಟ್ ಆಗಿ ಇಲ್ಲಿ ಹೋಗುತ್ತಂದ್ರೆ ಫೋನ್ ಪೇ ಆಪ್ ಒಳಗೆ ಕರ್ಕೊಂಡು ಹೋಗುತ್ತಾ. ಸೊ ನಾನು ಫೋನ್ ಪೇ ರೀಡೈರೆಕ್ಟ್ ಆಗ್ತದೆ. ಸೊ ನಾನು ಇವಾಗ 32,320 ರೂಪಾಯಿನೂ ಕೂಡ ಪೇಮೆಂಟ್ ಮಾಡಕ್ಕೆ ಎಂಟರ್ UPI ಪಿನ್ ಕೇಳ್ತದ. ನಿಮ್ಗೆ ಆಕ್ಚುಲಿ ಬ್ಲಾಕ್ ಸ್ಕ್ರೀನ್ ಕಾಣಿಸ್ತಾ ಇರ್ತದೆ ಇದೆಲ್ಲಾನು ಕೂಡ. ಇವಾಗ ನೋಡಿ ಪೇಮೆಂಟ್ ಆಯ್ತು, ಪೇಮೆಂಟ್ ಸಕ್ಸಸ್ಫುಲ್ ಅಂತಾನು ಕೂಡ ಬಂದಿದೆ ನೋಡಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಮತ್ತು ಬೇಕಾದ್ರೆ ಕಟ್ ಆಗಿದೆ ಕೂಡ ಕಾಣಿಸ್ತಿದೆ. ಸೊ ನಾನು ಇವಾಗ ಪೇಮೆಂಟ್ ಮಾಡಿ ಆದ ತಕ್ಷಣ ಸ್ವಲ್ಪ ಏನು ಕೂಡ ಕ್ಲಿಕ್ ಮಾಡ್ಕೋಲ್ಲ. ನೀವೆಲ್ಲ ಏನ್ ಮಾಡ್ತೀರಾ, ಸಡನ್ ಬ್ಯಾಕ್ ಬಂದ್ಬಿಡ್ತೀರಾ. ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದ್ರು ಕೂಡ ಸುಮ್ಮನೆ ವೇಟ್ ಮಾಡಿ, ತಾನೇ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಕಾಣಿಸ್ತಿರ್ಬೋದು. ಈ ನಿಮ್ಗೆ ಪೇಮೆಂಟ್ ರಿಸಿಪ್ಟ್ ಕೂಡ ಕಾಣಿಸ್ತಿದೆ. ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ PDF ಕೂಡ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಹೊರಗಡೆ ನಿಮ್ಮ ಒಂದು ಯಾವ್ದಾದ್ರು ಫೈಲ್ ಮ್ಯಾನೇಜರ್ ಅಥವಾ ಎಲ್ಲಾದ್ರೂ ಬಂದಿರುತ್ತೆ. ಬೇಕಾದ್ರೆ ನಾನು ತೋರಿಸ್ತೀನಿ, ಬೇಕಾದ್ರೆ ಅದನ್ನು ಕೂಡ ಓಪನ್ ಮಾಡಿ ಇಲ್ಲಿ ಕಾಣಿಸ್ತಿರ್ಬೋದು. ಪೇಮೆಂಟ್ ರಿಸಿಪ್ಟ್, ನಿಮ್ಮ ಹೆಸರು ಬಂದಿರ್ತದ, ಅಪ್ಲಿಕೇಶನ್ ನಂಬರು, ಅಡ್ಮಿಷನ್ ಫೀ, ಮತ್ತೆ ರೌಂಡ್ 1 ಯಾವ ರೌಂಡ್ ಮತ್ತೆ ಯಾವ ಮೆಥಡ್ ಯೂಸ್ ಮಾಡಿದಿರ. ಓಕೆ, ಇಷ್ಟು ಪೇಮೆಂಟ್ ಅದು ಕೂಡ ಕೊಟ್ಟಿರ್ತಾರೆ. ಇದನ್ನು ಕೂಡ ಇಂಪಾರ್ಟೆಂಟ್. ಇದನ್ನು ಕೂಡ ತಗೊಂಡು ಅಡ್ಮಿಷನ್ ಹೋಗ್ಬೇಕು. ಬೇಕಾದ್ರೆ ನಾನು ಇವತ್ತು ತೋರಿಸ್ತೀನಿ. ಬೇಕಾದ್ರೆ ಟೈಮಿಂಗು ಮಾರ್ನಿಂಗ್ ನಾನು ವಿಡಿಯೋ ಮಾಡ್ತಾ ಇರುವಾಗ ಟೈಮ್ ಎಷ್ಟಾಗಿದೆ ಕಾಣಿಸ್ತಾ ಇದೆ ನಿಮ್ಗೆ ಆಯ್ತಾ. ಸೊ ಎಷ್ಟಾಗಿದೆ ಮಾರ್ನಿಂಗ್ ಇವಾಗ ಕಾಣಿಸ್ತಿರ್ಬೇಕು ಜುಲೈ 19 ಅಂಡ್ ಮಾರ್ನಿಂಗ್ ಆಯ್ತಾ. ನಾವು ಕಾಣಿಸ್ತಿರ್ಬೋದು ಮಾರ್ನಿಂಗ್ ನಾನು ಪೇಮೆಂಟ್ ಮಾಡಿದ್ದು ಆಯ್ತಾ. 7:15 ಮಾಡಿದ್ದೀನಿ. ಈ ಟೈಮ್ ಕೂಡ ಎಷ್ಟಾಯ್ತು 7:16 ಅಂದ್ರೆ ನಾನು ಇವಾಗ ಮತ್ತೆ ವಿಡಿಯೋ 7:10 1 ನಿಮಿಷ ಆಯ್ತು. ಸೊ ಈ ಪೇಮೆಂಟ್ ಮಾಡಿರೋದು ಇದನ್ನು PDF ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದ. ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ವಿತ್ ಡಾಕ್ಯುಮೆಂಟ್ಸ್ ಕೂಡ ತಗೊಂಡ್ ಹೋಗ್ಬೇಕು. ಸೊ ಮತ್ತೆ ಬ್ರದರ್ ಇಷ್ಟೇನ ಅಂತಂದ್ರೆ ಇದಾದ ನಂತರ ಕೂಡ ಸ್ವಲ್ಪ ಕೆಲಸ ಇದೆ. ನಾನು ಹೋಮ್ ಪೇಜ್ ಹೋಗ್ತೇನೆ ಅಂತೆ. ಓಕೆ, ಹೋಮ್ ಪೇಜ್ ಹೋದಾಗ ಇವಾಗ ನೋಡಿ ನಿಮ್ಗೆ ಪೇಮೆಂಟ್ ಮಾಡಿದ್ರಿ, ಆಟೋಮೆಟಿಕ್ ಆಗಿ ಇಲ್ಲಿ ನೋಡಿ ಕನ್ಫರ್ಮೇಶನ್ ಸ್ಲಿಪ್ ಕೂಡ ಬಂದಿದೆ. ಸೊ ಕನ್ಫರ್ಮೇಶನ್ ಸ್ಲಿಪ್ ನೇ ಮಾಡ್ಕೋರಿ. ಇದನ್ನು ಕೂಡ ಪ್ರಿಂಟ್ ಔಟ್ ತಗೋಬೇಕು. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂತೀನಿ ಬೇಕಾದ್ರೆ ಇವಾಗ ಸದ್ಯಕ್ಕೆ. ಸೊ ಇದು ಲಾಸ್ಟ್ ಡೇಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ ಮಾಡ್ಕೊಳಕ್ಕೆ 22/7/2026 ಇದೆ. ಬಟ್ ಆ ಇಂಜಿನಿಯರ್ ಸ್ಟೂಡೆಂಟ್ಗೆ 27/7/2026 ಲಾಸ್ಟ್ ಡೇಟ್ ಬಂದ್ಬಿಟ್ಟು ಚಾಯ್ಸ್ ಎಂಟ್ರಿ. ಸೊ ಬಟ್ BS ನರ್ಸಿಂಗ್ ಸ್ಟಾರ್ಟ್ ಆಗೋದು ಇವತ್ತು ಸ್ಟಾರ್ಟ್ ಆಗ್ತದೆ ಬಿಡಿ. BS ನರ್ಸಿಂಗ್ ಸ್ಟೂಡೆಂಟ್ಗೆ ನಿಮ್ಗೆ ಎಲ್ಲ AHS BPT BPO ನಿಮ್ ಸಪರೇಟ್ ಲೈವ್ ಡೆಮೋ ಮಾಡ್ತಾನೆ ಅಂತ ನಮ್ಮೆ ಇಲ್ಲಿ ಕಾಣಿಸ್ತಿದೆ. ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ಮೇಲೆ ಡೌನ್ ಮಾಡಿ ಕ್ಲಿಕ್ ಮಾಡ್ಕೊಂತೀನಿ. ಇದು ಯಾವ ರೀತಿ ಇರುತ್ತೆ ಇದನ್ನು ಕೂಡ PDF ಓಪನ್ ಮಾಡಿ ತೋರಿಸ್ತೀನಿ ಅಂತೆ ನೋಡಿ. ಈ ರೀತಿ ನಾವು ಲೈವ್ ಡೆಮೋಗಳು ಕಂಪ್ಲೀಟ್ ಆಗಿ ಮಾಡಿ ತೋರಿಸ್ತಾ ಇರ್ತೀನಿ. ಆದಷ್ಟು ಯಾವ ಚಾನಲ್ ತೋರಿಸ್ತಾರ ಈ ತರ ಮಾಡ್ಲಿಕ್ಕೆ ಯಾರು ಕೂಡ ಹೇಳಲ್ಲ. ಸೊ ಆದಷ್ಟು ಲೈಕ್ಸ್ ಮಾಡಿ, ಆದಷ್ಟು ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಕೂಡ ಹೇಳಿ, ಅಥವಾ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂತಂದ್ರೆ ಈ ತರ ಲೈವ್ ಡೆಮೋಸ್ಗಳು ಜಾಸ್ತಿ ಮಾಡೋರು ನೀವು ನೋಡಿರಲ್ಲ, ಜಸ್ಟ್ ಹೇಳಿ ಹೋಗ್ತಾರೆ ಅಷ್ಟೇ, ಬಟ್ ಎಲ್ಲಾನು ಕೂಡ ತೋರಿಸಲ್ಲ. ಸರಿ, ನಾನು ಇವಾಗ ಈ ಕನ್ಫರ್ಮೇಶನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೊಂಡಿದ್ದೀನಿ. ಯಾವ ಕಾಲೇಜ್ ಅಲಾಟ್ಮೆಂಟ್, ಯಾವ ತರ SNK ಕೋಟ ಅಂತ ಕೂಡ ತೋರಿಸ್ತದ. ಅಂಡ್ ಪೇಡ್ ಕೂಡ ಆಗಿದೆ. ವಿತ್ ಕೆಳಗಡೆ ನಿಮ್ ನೋಟ್ ಕೂಡ ಕೊಟ್ಟು ಡಾಕ್ಯುಮೆಂಟ್ ಏನೆಲ್ಲ ತಗೊಂಡು ಹೋಗ್ಬೇಕು ಇಲ್ಲಿ ಕಾಣಿಸ್ತಿದೆ. ಡಾಕ್ಯುಮೆಂಟ್ ಏನೆಲ್ಲ ತಗೊಂಡು ಹೋಗಿ ನೀವು ಅಡ್ಮಿಷನ್ ಆಗಬೇಕು ಅಂತಂದು. ಸೊ ಡಾಕ್ಯುಮೆಂಟ್ಸ್ ಒಳಗಡೆ ಏನೇನು ಕೊಟ್ಟವ್ರೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ತಗೊಂಡು ನೀವು ಅಡ್ಮಿಷನ್
ಅಡ್ಮಿಷನ್ಗೆ ಕಾಲೇಜ್ ಹೋಗ್ಬೇಕು. ಓಕೆ, ಇದ್ರ ಜೊತೆಗೆ ನಾ ಹೇಳ್ತಾ ಇದ್ದೀನಿ ನೋಡಿ, ಇದ್ರ ಜೊತೆಗೆ ನಾವು ಡಾಕ್ಯುಮೆಂಟ್ಸ್ ಜೊತೆಗೆ ಸೊ ನಿಮಗೆ ನಾನು ಹೇಳ್ದಂಗೆ CET ಹಾಲ್ ಟಿಕೆಟ್ ನಂಬರ್, ಹಾಲ್ ಟಿಕೆಟ್ ಬೇಕಾಗ್ತದ, ವೆರಿಫಿಕೇಶನ್ ಸ್ಲಿಪ್ ಬೇಕಾಗ್ತದ, ಅಪ್ಲಿಕೇಶನ್ ಫಾರ್ಮ್ ಎಲ್ಲಾನು ಕೂಡ ತಗೊಂಡು ಹೋಗ್ಬೇಕಾಗ್ತದ. ಅಂಡ್ ಈ ಪಿ ಪೇಮೆಂಟ್ ಮಾಡಿದಾರ ಅದನ್ನು ಕೂಡ ತಗೊಂಡು ಹೋಗ್ಬೇಕು. ಪೇಮೆಂಟ್ ಮಾಡಿದ ಜೊತೆಗೆ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ, ಇವನ್ನೆಲ್ಲಾನು ಕೂಡ ಒರಿಜಿನಲ್ ಎಲ್ಲಾನು ಕೂಡ ಆಯ್ತಾ. ಇದ್ರ ಜೊತೆಗೆ ಒಂದು 3 ಸೆಟ್ ಜೆರಾಕ್ಸ್ ತಗೊಂಡು ನಿಮ್ಮ ಕಾಲೇಜ್ಗೆ ಭೇಟಿ ನೀಡಿ ಅವಕಾಶ ಸಿಕ್ಕಿರುತ್ತೆ. ಬಿಫೋರ್ ಟೈಮ್ ಶೆಡ್ಯೂಲ್ ಕೊಟ್ಟಿರ್ತಾರಲ್ಲ ಆ ಟೈಮ್ ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಿ. ಓಕೆ, ಹೆಚ್ಚಿಗೆ ನಾನು ಇವಾಗ ಪೇಮೆಂಟ್ ಮಾಡಿರೋದಷ್ಟು ಈಗ 33,320 ಮಾಡಿದೆ, ಸಾರಿ 32,320 ಮಾಡಿದೆ. ಅದ್ರ ಜೊತೆ ಪ್ಲಸ್ ಒಂದು 20,000 ಜಾಸ್ತಿ ಇಟ್ಕೊಂಡು ಹೋಗಿರಿ. ಯಾಕಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ 20,000 ರೂಪಾಯಿ ಮ್ಯಾಕ್ಸಿಮಮ್ ತಗೋಳಿ ಅಂತಾನು ಕೂಡ ಮೆನ್ಷನ್ ಮಾಡೋರೆ. ಅಂದ್ರೆ ಅದಕ್ಕಿಂತ ಹೆಚ್ಚು ತಗೊಳ್ಳಲ್ಲ, ಒಂದು 20,000 ರಿಂದ 25,000 ಇಟ್ಕೊಂಡು ಹೋಗಿರಿ ಅದಕ್ಕೂ. ಓಕೆ, ಸಾರಿ ಇದಿಷ್ಟು ಮಾಹಿತಿ. ಈಗ ಈ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ. ಯಾವಾಗ ನೀವು ಈಗ ಆನ್ಲೈನ್ ಮಾಡಿದ್ರಂತ ಇಮಿಡಿಯೇಟ್ ಏನಾಯ್ತು, ನಿಮ್ದು ಕನ್ಫರ್ಮೇಶನ್ ಸ್ಲಿಪ್ ಆಯ್ತು. ಬಟ್ ನೀವು ಬ್ಯಾಂಕಿಗೆ ಹೋಗಿದ್ರಿ, ನಾನು ಈಗ 2 ತರ ಮೆಥಡ್ ಕೂಡ ಇದಾವಿಲ್ಲ ಆಯ್ತಾ. ನಾನು ಇವಾಗ ತೋರಿಸಿದ್ದು ನೋಡಿ, ನಮ್ ಬ್ಯಾಲೆನ್ಸ್ ಯಾವ್ದಾರು ಕೇಳಿದ್ರೆ 0 ಅಂತ ಇದೆ, ಅಥವಾ ಯಾವ್ದೇ ರೀತಿ ಪೇಮೆಂಟ್ ಮಾಡ್ಲಿಕ್ಕೆ ಕೇಳಲ್ಲ. ನಿಮ್ಗೆ ಆಗ್ಲೇನಿತ್ತು ಆನ್ಲೈನ್, ಓಕೆ ಆನ್ಲೈನ್ ಪೇಮೆಂಟ್ ಆರ್ ನಿಮ್ಗೆ ಬ್ಯಾಂಕಿಂಗ್ ಅಂತ ಕೂಡ ಕೇಳ್ತು, ಚಲನ್ ಅಂತ ಕೇಳ್ತು. ಚಲನ್ ಡೌನ್ ಮಾಡ್ಕೊಂಡು ನೀವು ಬ್ಯಾಂಕಿಗೆ ಹೋಗಿ ಬರ್ತೀರಪ್ಪ ಅಂತಂದ್ರೆ ನಿಮ್ಗೆ ಇಮಿಡಿಯೇಟ್ ಕನ್ಫರ್ಮೇಶನ್ ಸ್ಲಿಪ್ ಜನರೇಟ್ ಆಗಲ್ಲ. ಬ್ಯಾಂಕಿಗೆ ಹೋಗಿ ಕಟ್ಟಿದ ತಕ್ಷಣ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಿ ವಿತಿನ್ ಒಂದು 6 to 8 ಅವರ್ಸ್ ಒಳಗಡೆ ವಾಪಸ್ ಇನ್ನೊಂದು ಟೈಮ್ ಲಾಗಿನ್ ಆಗಿ ಚೆಕ್ ಮಾಡಿ ಬಂದಿರುತ್ತೆ. ಸೊ ಇಮಿಡಿಯೇಟ್ ಒಂದು ಅರ್ಧ ಗಂಟೆನೋ 1 ಗಂಟೆಯಲ್ಲಿ ಬರೋದು ಸ್ವಲ್ಪ ಕಷ್ಟನೇ ಆಯ್ತಾ. ಸೊ ಬ್ಯಾಂಕ್ ಅವರು ಪ್ರೊಸೀಡ್ ಮಾಡೋವರೆಗೂ ಕೂಡ ಇಲ್ಲಿ ನಿಮ್ಗೆ ಜನರೇಟ್ ಆಗಲ್ಲ. ಓಕೆ, ಇದಿಷ್ಟು ಪ್ರೊಸೆಸ್ ಆಯ್ತು. ಇಷ್ಟೇ, ಮತ್ತೆ ಲೈವ್ ಡೆಮೋ ಮಾಡ್ಲಿಕ್ಕೆ ಏನಿಲ್ಲ ದೊಡ್ಡದಾಗಿ. ಇವಾಗ ಏನ್ ನಿಮ್ ಕಣ್ಮುಂದೆನೆ ಮಾಡಿದೆ. ಲಾಗಿನ್ ಆಗಿ ಚಾಯ್ಸ್ ಎಂಟ್ರಿ ಅಥವಾ ಆಪ್ಷನ್ ಎಂಟ್ರಿ ಏನ್ ಪೇಜ್ ಇತ್ತು ಅದೇ ಪೇಜ್ ಒಳಗೆ ಲಾಗಿನ್ ಆಗಿ ಚಾಯ್ಸಸ್ ಎಂಟ್ರಿ ಬಗ್ಗೆ, ಇಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಅಡ್ಮಿಷನ್ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಎಂಟ್ರಿ ಚಾಯ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 4 ಚಾಯ್ಸ್ಗಳು ಇರ್ತವೆ. ನಿಮ್ಗೆ ಯಾವ್ದು ಬೇಕು ಅಪ್ರೋಪ್ರಿಯೇಟೆಡ್ ನಿಮ್ಗೆ ಬೇಕಾಗಿರ್ತಕ್ಕಂಥ ಚಾಯ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾಯ್ಸ್ 1 ಕೊಟ್ಟಿರಪ್ಪ ಅಂದ್ರೆ ಚಾಯ್ಸ್ 1 ಕೊಟ್ಟ ತಕ್ಷಣ ಪೇಮೆಂಟ್ ಮಾಡಲೇಬೇಕು. ಆನ್ಲೈನ್ ಕೂಡ ಇದೆ, ಬ್ಯಾಂಕು ಕೂಡ ಇದೆ. ಯಾವ್ದಾದ್ರು ಬ್ಯಾಂಕ್ ಅಂದ್ರೆ ಚಲನ್ ಡೌನ್ ಮಾಡ್ಕೋಬೇಕು. ಯೂನಿಯನ್ ಬ್ಯಾಂಕ್ ಕೊಡೋರು, HDFC ಕೊಟ್ಟವ್ರು, ಯಾವ್ದಾದ್ರು ಒಂದು ಚಲನ್ ಡೌನ್ ಮಾಡ್ಕೊಂಡು ಬ್ಯಾಂಕ್ ಹೋಗ್ಬಿಟ್ಟು ದುಡ್ಡು ಪೇಮೆಂಟ್ ಮಾಡಿ. ಓಕೆ, ಇಲ್ಲ ನನ್ನ ಹತ್ರ ಅಷ್ಟೇನು ದುಡ್ಡು ಇಲ್ಲ, ಕೇವಲ ಎಷ್ಟೊಂದು ಹುಡುಗರು ಏನಂತಂದ್ರೆ SS ಸ್ಟೂಡೆಂಟ್ಗೆ ಒಬ್ಬೊಬ್ರಿಗೆ 10 ರೂಪಾಯಿ ಕಾಣಿಸ್ತಾ ಇದೆ. 10 ರೂಪಾಯಿ ಕಾಣಿಸಿದ್ರೆ 10 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡಿ. ಓಕೆ, 10 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡಿ, ಆಟೋಮೆಟಿಕ್ಲಿ ಕನ್ಫರ್ಮೇಶನ್ ಸ್ಲಿಪ್ ಜನರೇಟ್ ಆಗಿ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಕಾಣಿಸ್ತಾ ಕೆಳಗಡೆ ನೀವು ನೋಡಿದ್ರೆ ನೀವು ಚಾಯ್ಸ್ ಎಂಟ್ರಿ ಕೆಳಗಡೆ 10 ರೂಪಾಯಿ ಪೇಮೆಂಟ್ ಮಾಡ್ರಿ. ಅಥವಾ ಎಸ್ಸಿಂಗ್ ಕೂಡ ಸಿಕ್ಕಿದ್ರೆ 33,000, ಅಥವಾ ಗೌರ್ಮೆಂಟ್ ಕಡೆ ಸಿಕ್ಕಿದ್ರೆ 47,000. ಈ ತರ ಇದೆ ನೋಡಿ ಪೇಮೆಂಟ್ ಶೆಡ್ಯೂಲ್ ಸ್ಟ್ರಕ್ಚರ್. ಅಷ್ಟು ಪೇಮೆಂಟ್ ಮಾಡಿ ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ. ನಿಮ್ಗೆ 1,20,000, 1,30,000 ಈ ತರ ಫೀಸ್ ಇರೋರಿಗೆ ಸ್ವಲ್ಪ ಕಷ್ಟ ಪೇಮೆಂಟ್ ಮಾಡೋದು ಆನ್ಲೈನ್. ಸೊ ಅಂತ ಸ್ಟೂಡೆಂಟ್ಗೆ ಮಾಡಿ ಚಲನ್ ಡೌನ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗ್ಬಿಟ್ಟೆ ನೀವು ಪೇಮೆಂಟ್ ಮಾಡ್ಕೊಂಡ್ ಬನ್ನಿ. ಸ್ವಲ್ಪ ಹೊತ್ತಿಗೆ ಬಿಟ್ಬಿಟ್ರೆ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅವಾಗ ಏನ್ ಮಾಡಿ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಿ. ಇದಿಷ್ಟೇ ಪ್ರೊಸೆಸ್, ಏನ್ ಸಿಂಪಲ್ ಇದೆ ಆಯ್ತಾ. ಸೊ ನೋಡಿ, ಇದಿಷ್ಟು ನಾನು ಎಷ್ಟೊತ್ತು ನಿಮ್ ಕಣ್ಮುಂದೆ ಮಾಡಿದ್ದು. ಏನು ಎಲ್ಲಾದ್ರೂ ಒಂದು ಕಂಪ್ಯೂಟರ್ ಮಾಡೋದನ್ನ, ಲ್ಯಾಪ್ಟಾಪ್ ಅಲ್ಲಿ ಮಾಡಿದೆ, ಇಲ್ಲ ಫೋನಲ್ಲೇ ಮಾಡಿ ಎಷ್ಟು ಸಾರ್ತಿ ಅಂತ ನೀವು ಲಾಗಿನ್ ಆಗ್ಲಿಕ್ಕೆ ಬರೀ ಸೈಬರ್ ಸೆಂಟರ್ ಅಂತ ಹೋಗ್ತೀರಾ. ಫೋನಲ್ಲಿ ಮಾಡೋದು ಕಲ್ಕೊಂಡ್ಬಿಟ್ರೆ ನೀವು ಒಂದು 100 ಸರ್ತಿ ಆದ್ರೂ ಲಾಗಿನ್ ಆಗ್ಬೋದು. ಪದೇ ನೀವು ಹೋಗ್ಬಿಟ್ಟು ಸೈಬರ್ನವ್ನು ಕೇಳುವಂತ ಅವಶ್ಯಕತೆ ಇಲ್ಲ. ಸರಿ, ನಿಮ್ಗೆ ಏನಾದ್ರು ಕಮೆಂಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ ಈ ಚಾಯ್ಸ್ 2 ಬಗ್ಗೆ ಕೂಡ ಇದೇ ರೀತಿ ಹೇಳ್ತಂದ್ರೆ ಅದ್ರ ಕೂಡ ಬಿಡ್ತೀನಿ. ಥ್ಯಾಂಕ್ ಯು, ಬಾಯ್.